ಮಮ್ಮಿ ಏನು ಮಾಡ್ತಿದ್ದೆ? ಇವತ್ತು ನಾ ದಪಾಟಿ ಪುರ್ನಾವಳಿ ಪಲ್ಯ ಮಾಡಾಕಿದ್ದೆ. ಮತ್ತು ಪುರ್ನಾವಳಿ ಪಲ್ಯ ಅಂದ್ರೆ ಕಡ್ಲಿ ಬೇಳೆದಿರ್ತವೆ. ಅದು ಮೊದಲು 2-3 ತಾಸು ನೆನಾಕ್ಬೇಕತ್ತದ. ಅದನ್ನ ಸ್ವಚ್ಛ ತೊಳೆದು ನೆನಾಕತ್ತ. ಓಕೆ. ಇವು ಸ್ವಚ್ಛ ತೊಳೆದು ಮತ್ತು ನೀರು ಹಾಕಿ ನೆನಾಕಿಡೋದು. ಈ ಕಡ್ಲಿ ಬೇಳೆ ನಾ 2-3 ಸಲ ತೊಳೆದೀನಿ. ಈಗ ನೀರು ಹಾಕಿ ನೆನಾಕ್ಲಿಕ್ಕೆ ಇಡ್ತಾರೆ. ಇಷ್ಟು ಬೇಕು ಕಡ್ಲಿ ಬೇಳೆ ಮ್ಯಾಗ ಇಷ್ಟು. ಯಾಕಂದ್ರೆ ಕಡ್ಲಿ ಬೇಳೆ ಉಬ್ಬಿ ಮ್ಯಾಗ ಬರ್ತಾವಲ್ಲ, ಅದಕ್ಕೆ ಇಷ್ಟು ನೀರು ಬೇಕು. ಈಗ ಕಡ್ಲಿ ಬೇಳೆ ನೆನಾಕಿನಿ. ಇದು ನೆನ್ಲಿಕ್ಕ 2 ತಾಸು ಬೇಕು. ಅಷ್ಟೊತ್ತನ ದಪಾಟಿಗೆ ಏನೇನ್ ಬೇಕು ಹ್ಯಾಂಗ್ ಮಾಡ್ತಾರ ಅದು ತೋರಿಸ್ತೀನಿ. ಓಕೆ ಮಮ್ಮಿ, ದಪಾಟಿ ಅಂದ್ರೆ ಈ ಉತ್ತರ ಕರ್ನಾಟಕ ಕಡೆ ಮತ್ತು ಮಹಾರಾಷ್ಟ್ರ ಕಡೆ ಬಹಳ ಫೇಮಸ್. ಬಾ ಮಾಡ್ತಾರ. ಮತ್ತ ಕುಬ್ಸಾದ ಇತ್ತಂದ್ರ ದಪಾಟಿ ಬೇಕೇ ಬೇಕು. ದಪಾಟಿ ಬೇಕೇ ಬೇಕು. ಅದ್ರಾಗನು ನಂಗ ಪಪ್ಪಗರೆ ಬಹಳ ಇಷ್ಟ. ಸೊ ಈಗ ದಪಾಟಿಗೆ ಏನೇನ್ ಬೇಕು ಹೇಳ್ತಿ? ನೀನು ಲಟ್ಟಿಸ್ ಮಾಡ್ತಿ ಬಡ್ದು ಮಾಡ್ತಿ? ನಾ ಲಟ್ಟಿಸ್ ಮಾಡ್ತೀನಿ. ಕೆಲವರು ಬರೇ ಬಡದ್ ಮಾಡ್ತಾರ. ಆ ಬಡದ್ ಮಾಡೋದಕ್ಕಿಂತ ಲಟ್ಟಿಸ್ ಮಾಡಿದ್ರೆ ಬಹಳ ಮೆತ್ತಗಿರ್ತಾವ. ಲಟ್ಟಿಸ್ ಮಾಡೋದು ಸ್ವಲ್ಪ ಈಸಿನೂ ಬಹಳ ಎಲ್ಲರಿಗೂ ಬರ್ತದೆ. ಎಲ್ಲರಿಗೂ ಮಾಡ್ಲಿಕ್ಕೆ ಮತ್ತೆ ಮೆತ್ತಗ್ ಮಾಡ್ತಾವ. 2-3 ದಿನ ತಿನ್ಬಹುದು ಇಟ್ಟು. ಠೀಕ್ ಅದ. ಈಗ ಅದಕ್ಕೆ ಏನೇನ್ ಬೇಕು ಹೇಳ್ತಿ? ಈಗ 4 ಬಟ್ಲ ಗೋಧಿ ಹಿಟ್ಟ. 4 ಬಟ್ಟಲ್ ಅಂದ್ರ ಇದು ನಾವು ಸಾಂಬಾರ್ ಅದು ಅಂತೀವಲ್ಲ, ಈ ಬಟ್ಲಿಲಿ 4 ಬಟ್ಟಲ ಗೋಧಿ ಹಿಟ್ಟ. ಇದು ಜೋಳದ ಹಿಟ್ಟ, ಸ್ವಲ್ಪ ಜೋಳದ ಹಿಟ್ಟ, ಕಡ್ಲಿ ಹಿಟ್ಟ, ಸ್ವಲ್ಪ ಕಡ್ಲಿ ಹಿಟ್ಟ, ಎಳ್ಳ ಮತ್ತ ಅಜ್ವಾನ, ಅರಿಶಿನ, ಉಪ್ಪ, ಹಿಂಗ ಮತ್ತ ಜೀರಿಗೆ ಪೌಡರ್. ಇದು ಜೀರಿಗೆ ಪೌಡರ್. ಇದು ಧನಿಯಾ ಪೌಡರ್. ಧನಿಯಾ ಪೌಡರ್ ಅಂದ್ರೆ ಹವೇಜ ಪೌಡರ್. ಮತ್ತೆ ಇದು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ಕುಟ್ಟಿದ್ದು. ಹಸಿ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಕುಟ್ಟಿದ್ದು. ಎಷ್ಟು ಮೆಣಸಿನಕಾಯಿ ಒಂದು ಅಂದಾಜ? ಅಂದ್ರೆ 2 ಚಮಚ ಹಾಕ್ಬೇಕು ತುಂಬಾ. 2 ಚಮಚ ತುಂಬಿದ್ದು. ಮತ್ತ ಇದು ಕೊತ್ತಂಬರಿ. ಈಗ ಹ್ಯಾಂಗ್ ನಾದದು ಓಕೆ ಓಕೆ. ಇದು ಗೋಧಿ ಹಿಟ್ಟಲ್ಲ. ಈಗ ಇದು ಅರ್ಧ ಬಟ್ಲ ಕಡ್ಲಿ ಹಿಟ್ಟು. 4 ಬಟ್ಲಿಗ ಅರ್ಧ ಬಟ್ಲ ಕಡ್ಲಿ ಹಿಟ್ಟು. ಇದು ಕಡ್ಲಿ ಹಿಟ್ಟು ಹಾಕ. ಮತ್ತ 2 ಚಮಚ ಜೋಳದ ಹಿಟ್ಟು. ಜೋಳದ ಹಿಟ್ಟು ಬಹಳ ಹಾಕೋದಿಲ್ಲ. ಜೋಳದ ಹಿಟ್ಟು ಬಹಳ ಹಾಕಕ್ ಹೋಗೋದಿಲ್ಲ. ಮಾಡ್ತೀವಲ್ಲ 2 ಚಮಚ ಹಾಕೋದು. ಓಕೆ. ಏನು 2 ಚಮಚ ಜೋಳದ ಹಿಟ್ಟು. ಈಗ ಎಳ್ಳು ಭರ್ಪೂರ್ ಹಾಕ್ಬೇಕು. ಓಕೆ. ಬಿಳಿ ಎಳ್ಳುವ. ಮತ್ತ ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪ. ಅರಿಶಿಣ ಬಣ್ಣನೂ ಬರ್ತದ. ದಪಾಟಿಗೆ ಅರಿಶಿನ ಬೇಕೇ ಬೇಕು. ಹೆಲ್ತ್ಗೂ ಚಲೋ. ಈಗ ಅಜ್ವಾನ್ ಹಾಕ್ತೀನಿ. ಈಗ ಅಜ್ವಾನ್ ಸ್ವಲ್ಪ ಅಜ್ವಾನ್ ಅಂದ್ರೆ ಓಂಕಾಳು. ಇವು ಹಿಂಗ ಇದು ಸ್ವಲ್ಪ ಹಿಂಗ್ ಮಾಡಿ ಹಾಕ್ಬೇಕು. ಓಕೆ. ಈಗ ಧನಿಯಾ ಪೌಡರ್. 1-2-3 ಚಮಚ ಹಾಕದೇನ ಸಣ್ಣದದ. ಇದು 1-2 ಚಮಚ ಧನಿಯಾ ಪೌಡರ್. ಇದು ಜೀರಿಗೆ ಪೌಡರ್. ಇಷ್ಟು. ಅಂದ್ರೆ ದೊಡ್ಡ ಚಮಚ ಅಲ್ಲ 1 ಚಮಚ ಅಂತ ತಿಳ್ಕೊ. ದೊಡ್ಡ ಚಮಚ ಇದ್ರೆ 1, ಸಣ್ಣದಿದ್ರೆ 2 ಚಮಚ. ಮತ್ತ ಈಗ ಇದು ಹಸಿ ಮೆಣಸಿನಕಾಯಿ. ಇದ್ರಾಗ ಬೆಳ್ಳುಳ್ಳಿ ಮತ್ತ ಹಸಿ ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟಿನಿ. ಯಾಕಂದ್ರೆ ಸಣ್ಣ ಆತದ ಲಗು. ಈಗ ಇದು ನೋಡು, ಈ ಚಮಚಲೆ ನೋಡಿದ್ರೆ ಇದು ಚಂದಂಗ್ 1 ಚಮಚ ಆತ. ಹಂಗ ಇದು 2 ಚಮಚ ಅದ. ಇದೆಲ್ಲ ಹಾಕ್ತೀನಿ. ಮತ್ತ ಒಂದ್ ಸ್ವಲ್ಪ ಹಿಂಗ, ಸ್ವಲ್ಪ ಹಿಂಗ. ಮತ್ತ ಇದು ಕೊತ್ತಂಬರಿ. ಇದು ಕೊತ್ತಂಬರಿ. ನಿಮ್ಗೆ ಕೊತ್ತಂಬರಿ ಎಷ್ಟು ಬೇಕಷ್ಟು ಹಾಕ್ಬೋದು. ಮತ್ತೆ ಇದಕ್ಕ ಕೆಲವರು ಉಳ್ಳಾಗಡ್ಡಿದು ತಪ್ಲಾನು ಹಾಕ್ತಾರ, ಸಣ್ಣ ಹೋಳಿ. ಅದನ್ನು ಹಾಕ್ಬೋದು. ನೀವು ಯಾವಾಗ ಮನ್ಯಾಗ ದಪಾಟಿ ಮಾಡಿ ಉಣ್ಬೇಕಾದ್ರೆ ಅದನ್ನು ಹಾಕ್ಬೋದು. ಮತ್ತೆ ಮನ್ಯಾಗ ಉಣ್ಬೇಕಾದ್ರೆ ಕೆಂಪು ಖಾರನು ಹಾಕಿ ನೀವು ಮಾಡ್ಬೋದು. ದಪಾಟಿಗೆ ಜರ ಹಸಿ ಮೆಣಸಿನಕಾಯಿ ಇದ್ರೆ ಅದು ಟೇಸ್ಟೇ ಬೇರೆ. ಈಗ ಇದು ನಾದ ತೋರಿಸ್ತೀನಿ. ಇದೆಲ್ಲ ಮೊದಲ ಹಿಂಗ್ ಕಲಿಸ್ಬಿಡೋದು. ಈಗ ನಾದೋದು. ನೀರು ಹಾಕಿ ನಾದೋದು. ಸ್ವಲ್ಪ ಹಾಕ್ತೀವಿ. ಇದಷ್ಟು ಕೊತ್ತಂಬರಿ ಹಾಕ್ಬಿಡ್ತೀವಿ. ನಮ್ಮ ಮಮ್ಮಿಗ ಕೊತ್ತಂಬರಿ ಮೇಲೆ ಜೀವ ನೋಡ್ರಿ. ನಮ್ಮ ಮಮ್ಮಿ ಬರೀ ಕೊತ್ತಂಬರಿ ಭಾಳ ಬೇಕಾಕಿ. ಈಗ ನೀರ್ನ ಹಾಕ್ತೀನಿ. ಗಟ್ಟಿನ ಅದು.
ಈಗ ಇದಾಯ್ತು. ಈಗ ಒಂದ್ ಜರ ಕೈಗೆ ಎಣ್ಣೆ ಹಚ್ಕೊಂಡು ನಾದಿಡೋದು ಮತ್ತೆ. ಒಂದೆರಡು ಚಮಚ ಎಣ್ಣೆ ಹಾಕೋದು. ಸ್ವಲ್ಪ ಗಟ್ಟಿನೇ ಇರ್ಬೇಕು. ಇದು ಗಟ್ಟಿ ಇರ್ಬೇಕು ಅಂದ್ರೆ ಲಟ್ಟಸ್ ಚಂದ ಆಗ್ತಾವ ಚಪಾತಿ. ಚಪಾತಿ ಈಗ ಇದು ಏನ್ ಮಾಡೋದು, ಹಿಂಗೆ ನಾದಿ ಒಂದು ಅರ್ಧ ಗಂಟೆ ಇಡೋದು. ಅರ್ಧ ಗಂಟೆ ಇಲ್ಲ ಒಂದು 20 ನಿಮಿಷ ಇಡೋದು. ಸ್ವಲ್ಪ ನೆನಿಬೇಕಲ್ಲ. ನಾವೀಗ ಬಿಳಿ ಎಳ್ಳು ಹಾಕಿವಲ್ಲ, ಕೆಲವರು ಕರಿ ಎಳ್ಳು ಹಾಕ್ತಾರೆ. ಅಂದ್ರೆ ಚಂದ ಕಾಣಿಸ್ಬೇಕು, ಎದ್ದು ಕಾಣಿಸ್ಬೇಕಂತ ಭರ್ಪೂರ್ ಹಾಕ್ಬೇಕು ಎಳ್ಳ. ಇಷ್ಟೇ. ಈಗ ಆಯ್ತು. ಈಗ ಇಟ್ಟು ಬಿಡೋಣ. ನೆನ್ಲಿಕ್ಕೆ ಇಟ್ಟು ಬಿಡಮ್ಮ. ಈಗ ಹಿಟ್ಟು ನಾದಿ 20 ನಿಮಿಷ ಆಯ್ತು. ಹಿಟ್ಟು ಹೆಂಗ್ ಆಗದ ನೋಡೋಣ. ಈಗ ಕರೆಕ್ಟ್ ಆಗ್ಯದ. ಈಗ ನೆಂದವು. ಸಾಫ್ಟ್ ಆಗ್ಯದ ನೋಡೋಣ. ಈಗ ದಪಾಟಿ ಮಾಡೋದು ತೋರಿಸ್ತೀನಿ. ಈಗ ದಪಾಟಿ ಮಾಡೋದು ಮೊದಲೇನು ತವಿ ಆನ್ ಮಾಡ್ತೀನಿ. ತವಿ ಕಾಯ್ತಾನ ನಾವು ದಪಾಟಿ ಮಾಡೋಣ. ಈಗ ತವಿ ಕಾಯ್ತಾನ ದಪಾಟಿ ಮಾಡೋದು. ಸಣ್ಣ ಸಣ್ಣ ಉಳಿ ತೊಗೊಳೋದು. ಲಟ್ಸೋದು. ನಾವು ಚಪಾತಿ ಹೆಂಗ್ ಮಾಡ್ತೀವಿ ಹಂಗೆ ಲಟ್ಸೋದು. ಇದು ಇಷ್ಟಕ್ಕೆ ಮಡ್ಸೋದಿಲ್ಲ. ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೇಕು. ಹಿಟ್ಟು ಹಚ್ಚಿನಿ 2 ಸಲ ಹಚ್ಚೋದು. ಭಾಳ ಹಚ್ಚೋದಿಲ್ಲ. ಮಾಡೋದು. ಕೋಲ್ಪಾಟ್ ಸಣ್ಣದಿತ್ತಂದ್ರೆ ಸಣ್ಣ ಉಳ್ಳಿ ಮಾಡ್ಕೊರಿ. ಕೋಲ್ಪಾಟ್ ದೊಡ್ಡದಿದ್ರೆ ದೊಡ್ಡದು ಉಳ್ಳಿ ಮಾಡ್ಕೊಂಡ್ರಿ. ತೆಳ್ಳಗಿರ್ಬೇಕು ದಪಾಟಿ ಒಟ್ಟಾಗಿ. ಅಷ್ಟೇ. ಈ ಕಟ್ಟಿ ಮ್ಯಾಗ ಮಾರನ ಕಲ್ಲಿಗ ಮೆತ್ಕೋತದಲ್ಲ, ಅದಕ್ಕೆ ಹಿಂಗ್ ಕೋಲ್ಪಾಟ್ ಮ್ಯಾಗ ಅದು ಮಾಡೋದು. ಇಲ್ಲ ಒಂದ್ ಹನಿ ಎಣ್ಣೆ ಹಚ್ಚೋದು, ಕಟ್ಟಿ ಮ್ಯಾಗ ಮಾಡೋದು. ಈಗ ತೆಳ್ಳಗೆ ಮಾಡಿದೆವು. ಎಲ್ಲಿ ಭಾಳ ಸಲ ನಾ ಹಿಟ್ಟು ಹಚ್ಚಿಲ್ಲ. ನೋಡಿ ಆಯ್ತಿಲ್ಲ. ಈಗ ಇದು ಆಯ್ತು. ಇದಕ್ ತೂತ್ ನಟ್ ನೋಡು, ಹಿಂಗ್ ತೂತ ಹಾಕಿನೂ ಬಯಸ್ಬೋದು, ಹಂಗೇನು ಬಯಸ್ಬೋದು. ಇದು ಈಗ ತವ್ಯಾಗ ಹಾಕ್ತೀನಿ. ಈಗ ಗ್ಯಾಸ್ ಜರ ಮೀಡಿಯಂ ಮಾಡ್ತೀನಿ. ಈಗ ತವಿ ಕಾದದು. ದಪಾಟಿಗ ಜಾಸ್ತಿ ಹತ್ತಲ್ಲ, ಮೀಡಿಯಂ ಇಡ್ಬೇಕು. ಈಗ ಇದಕ್ಕ ಹನಿ ನೀರು, ಇದು ಎಣ್ಣೆ. ಸೂಪರ್. ಬಣ್ಣ ನೋಡ್ರಿ ಎಷ್ಟು ಚಂದ ಬಂದದ, ಅರಿಶಿನ ಬಣ್ಣ. ಇದಕ್ಕ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚೋದು. ಮ್ಯಾಲ ಸ್ವಲ್ಪ ಎಣ್ಣೆ ಹಚ್ಚೋದು. ದಪಾಟಿ ಎಣ್ಣೆ ಬೇಕೆ. ಮತ್ತೆ ಗ್ಯಾಸ್ ಯಾವಾಗ್ಲೂ ಭಾಳ ಜೋರ್ ಇಡೋದಿಲ್ಲ. ಮೊದಲು ಒಂದ್ ಜರ ಕಾಸ್ಕೊಂಡ್ ತೊಳೋದು ತವಿ, ಆಮೇಲೆ ಮೀಡಿಯಂ ಇಡೋದು. ಮತ್ತೆ ಭಾಳ ಸಣ್ಣ ಇಡೋದಿಲ್ಲ. ಸಣ್ಣ ಇಟ್ರಿ ಅಂದ್ರ ದಪಾಟಿ ಬಿರುಸಾಗ್ತಾವ. ಮೀಡಿಯಂ ಇಡೋದು. ಬರ ಬರ ಬೈಬೇಕು. ಸಣ್ಣ ಇಡೋಣ ಏನಂತದ ಬಯಲ್ ಜಲ್ದಿ ಬಿರುಸಾಗ್ತಾವ. ಈಗ ನೋಡಿ, ಈಗ ಹಿಂಗ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೋದು. ಕಮ್ಮಗ್ ಬಯಸೋದು. ಹಿಂಗ ಸ್ವಲ್ಪ ಚಂದ ತೆಳಗದು. ಹಿಂಗ ಕೆಂಪ್ ಆಗ್ಬೇಕಿದು, ಅಂದ್ರೆ ಕಮ್ಮಗ್ ಹತ್ತಾವ. ನೋಡ್ಬೋದು ಎಳ್ಳೆಲ್ಲ ಹೆಂಗ್ ಎಲ್ಲ. ಎಳ್ಳೆಲ್ಲ ಹಿಂಗ್ ಕಾಣಿಸ್ತಾವ. ಕೊತ್ತಂಬರಿ ಮತ್ತೊಂದು ಜರ ಹಿಂಗೆ ತಿರ್ಬೇಕು. ಎರಡೂ ಕಡೆ ಚಂದ ಬಯಸೋದು. ಹಿಂಗೆ ತಿರ್ಗಿಸ್ಬೋದು. ಹಿಂಗೆಲ್ಲ ಹಿಂಗೆ ಕಲರ್ ಬರ್ಬೇಕು. ಹಿಂಗೆ ಈ ಥರ ಸ್ವಲ್ಪ. ಸ್ವಲ್ಪ ಭಾಳ ಕಟ್ಟಿ ಮಾಡೋದಿಲ್ಲ, ಸ್ವಲ್ಪ. ಹಿಂಗೆ ಮೆತ್ತಗೆ ಆತಾವ. ಭಾಳ ಇದು ಮಾಡೋದಿಲ್ಲ. ಭಾಳ ಬೇಯಿಲ್ಲ, ಬೈಬೇಕು ಇಷ್ಟೇ. ಭಾಳ ಗ್ಯಾಸ್ ಸಣ್ಣ ಮಾಡಬಾರ್ದು, ಇಷ್ಟೇ. ಸಾಫ್ಟ್ ಮೆತ್ತಗೆ ಇರಬೇಕು. ಈಗ ಇದು ರೆಡಿ ಆಯ್ತು. ಈಗ ರೆಡಿ ಆಯ್ತು ನೋಡಿ. ಎಷ್ಟು ಮೆತ್ತಗೆ ಏನಟ್ಟು, ಎಷ್ಟು ಮೆತ್ತಗಾಗ್ಯಾವ. ಈ ಊರಿಗೆ ಅದು ತೊಗೊಂಡು ಹೋಗ್ಲಿಕ್ಕೂ ಭಾಳ ಚಂದ. ಈಗ ಇದು ಇದೇ ಹಿಟ್ಟ ಮಡಿಚಿ ಮಾಡೋಣ ಹೆಂಗಾಗ್ತಾವ ಮಡಿಚಿ ಮಾಡಿ ತೋರಿಸಿ. ಅಂದ್ರೆ ಮಕ್ಕಳಿಗೆ ಅದು ಡಬ್ಬ್ಯಾಗ ಕೊಡ್ಲಕ್ ಮೆತ್ತಗೆ ಚಂದ ಹಿಂಗ ಹಿಟ್ಟೆಲ್ಲ ಸ್ವಲ್ಪ ಎಣ್ಣೆ ಹಾಕೋದು.
ಸ್ವಲ್ಪ ಹಿಟ್ಟು ಉದುರ್ಸೋದು. ಮಡ್ಚೋದು. ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕೋದು, ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕೋದು, ಇದು ಮಡಚಿ ಮಾಡೋದು. ಸ್ವಲ್ಪ ದಪ್ಪ ಮಾಡ್ತಿದ್ವಿ. ಸ್ವಲ್ಪ ದಪ್ಪ. ಇದು ಸ್ವಲ್ಪ ದಪ್ಪ. ತಮ್ಮ ಇದ್ರಗತ್ಲಿ ಪರೋಟ ಅದು ಮಾಡಲ್ಲ ಹಂಗ ಹಿಂಗೆ ಮಾಡ್ರಿ, ಗೋಲ್ ಮಾಡ್ರಿ, ಇಲ್ಲಾರ ಹಿಂಗೆ ತ್ರಿಕೋಣ ಮಾಡ್ರಿ, ನಡೀತದೆ. ಸಣ್ಣ ಸಣ್ಣ ಮಾಡೋದು. ಇದು ಹಿಂಗೆ ಮಾಡಿದ್ರು ನಡೀತದ, ಗೋಲ್ ಮಾಡಿದ್ರು ನಡೀತದೆ. ಸಾಕು, ಇಷ್ಟೇ ಸಾಕು. ಈಗ ಇದು ಏನು ಮಾಡೋದು, ಅಲ್ಲಿ ಹಾಕೋದು. ಒಂದು ಹನಿ ಥೋಡೆ ಒಂದು ಹನಿ ಎಣ್ಣೆ ಹಾಕಿ ಇದು ಹಾಕೋದು. ಚಪಾತಿ ಬೇಯಿಸ್ದಂಗೆ, ಪರೋಟ ಬೇಯಿಸ್ದಂಗೆ ಬೇಯಿಸೋದು. ಸ್ವಲ್ಪ ಎಣ್ಣೆ ಹಾಕೋದು. ಇದು ತಿರುವುದು ಹಿಂಗೆ ಉಬ್ತದಲ್ಲ, ಅವು ಬಂಗಿಲ್ಲ, ಅವು ಉಬ್ಬಂಗಿಲ್ಲ. ದಪಾಟಿ ಉಬ್ತಿರಲ್ಲ. ಇದಕ್ಕೆ ನೀವು ತುಪ್ಪ ಹಚ್ಚಿ ಬೇಯಿಸ್ಬೋದು, ಎಣ್ಣೆ ಹಚ್ಚಿ ಬೇಯಿಸ್ಬೋದು, ತುಪ್ಪನ ಹಚ್ಬೋದು, ಬೆಣ್ಣೆ ಹಚ್ಬೋದು, ಬೆಣ್ಣೆ ಹಚ್ಬೋದು, ತುಪ್ಪ ಹಚ್ಬೋದು. ಸರಿ ಸರಿ. ಇವು ಮೆತ್ತಗೆ ಆಗ್ತಾವ. ಓಕೆ. ಉಬ್ತಾವಲ್ಲ, ಅದೇ ಇದು ಭಾಳ ಚಂದ ಹತ್ತದ ಪರೋಟ. ಓಕೆ. ಇದು ರೆಡಿ ಆಯ್ತು ಈಗ. ಓಕೆ. ಈಗ ಇದು ತೆಗೆ ತೆಗೆ ಗ್ಯಾಸ್ ಬಂದ್ ಮೇಡಮ್. ಇದು ನೋಡ್ರಿ ಈಗ ಮಾಡಿದ್ ಲಾಸ್ಟ್. ಇದು ಎಷ್ಟು ಮೆತ್ತಗ ನೋಡ್ರಿ, ಎಷ್ಟು ಮೆತ್ತಗ. ಇದು ಚಂದ ಅನಿಸ್ತದ ಮಕ್ಳಿಗೆ ಡಬ್ಬೆ ಕೊಡ್ಲಿಕ್ಕೆ. ನೀವೆಲ್ಲರೂ ಊರಿಗೆ ಹೋದ್ರೂ ಈಗ ಮೆತ್ತಗೆ ಮಾಡ್ಕೊಂಡು ಹೋಗ್ಬೋದು. ಸರ್, ಈಗ ದಪಾಟಿ ಮಾಡಿದ್ವಿ, ಈ ದಪಾಟಿ ಎದ್ರ ಜೊತೆ ನಾವು ತಿನ್ಬಹುದು? ಈಗ ದಪಾಟಿ ಎದ್ರ ಜೊತೆ ತಿನ್ಬೇಕಂದ್ರ ಶೇಂಗಾದ ಹಿಂಡಿ ಜೊತೆ ತಿನ್ಬೇಕು. ಇದ್ರ ಜೋಡಿ ಪಲ್ಯ ಮಾಡ್ತಾರ, ಹೆಸರು ಕಾಳಿಂದು ಹಿಂಡಿ ಪಲ್ಯ ಮಾಡ್ತಾರ. ಅದ್ರ ಉಳ್ಳಾಗಡ್ಡೆ ತಪ್ಪಲದು ಹಾಕಿ ಅದನ್ನು ತಿನ್ಬಹುದು. ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿ ತೊಗರಿ ಬೇಳೆ ಪಲ್ಯನೂ ಮಾಡ್ಬೋದು ಇದಕ್ಕೆ. ಓಕೆ. ಮಕ್ಕಳಿದ್ರೆ ಮಕ್ಕಳಿಗೆ ಒಂದಿಷ್ಟು ಸಾಸ್ ಹಚ್ಚಿ ಕೊಟ್ರೆ, ಮಕ್ಕಳಿಗೆ ನೀವು ಬರೀ ಸಾಸ್ ಹಚ್ಚಿ ಕೊಡ್ರಿ, ನಡೀತದೆ. ಸರಿ, ಈಗ ದಪಾಟಿ ಮಾಡಿದ್ವಿ. ಈಗ ನಾವು ಪೂರ್ಣಾವಳಿ ಪಲ್ಯ ಹ್ಯಾಂಗ ಮಾಡೋದು, ಕಡ್ಲಿ ಬೇಳೆ ಪಲ್ಯ. ಓಕೆ, ಅದು ಬೆಸ್ಟ್ ಕಾಂಬಿನೇಷನ್. ಪೂರ್ಣಾವಳಿ ಪಲ್ಯ ದಪಾಟಿಗೆ. ಈ ಬುತ್ತಿ ಎಲ್ಲ ಕಟ್ಕೊಡ್ತಾರ, ಆಮೇಲೆ ಅವಾಗೆಲ್ಲ ಅದೇ ಪೂರ್ಣಾವಳಿ ಕೊಡ್ತಾರ, ಹಿಂಡಿ ಪಲ್ಯ ಕೊಡ್ತಾರ, ಎಲ್ಲ ಕೊಡ್ತಾರ. ಈಗ ಕಡ್ಲಿ ಬೇಳೆ ನೆಂದಾವ್ ಎಲ್ಲ ಫುಲ್ ನೆಂದಾವ್ ನೋಡಿ. ಏನಂದ್ರ ಮಮ್ಮಿ, ಈಗ ಪೂರ್ಣಾವಳಿ ಮಾಡ್ಬೇಕು ಅಂದ್ರೆ, ಈಗ ದಪಾಟಿ ಪೂರ್ಣಾವಳಿ ಮಾಡ್ಬೇಕು ಅಂದ್ರೆ ಒಂದ್ 2-3 ತಾಸು ಮೊದ್ಲೇ ಕಡ್ಲಿ ಬೇಳೆ ಅಲ್ಲ ನೆನ್ಸ್ಕೊಂಡು ಇಡ್ಬೇಕು. ಅಂದ್ರೆ ನೆನೆ ಇಡ್ಬೇಕು. ಬರೋಬರಲ್ಲ? ಈಗ ಏನ್ ಮಾಡೋದು? ಮಧ್ಯಾಹ್ನ ಊಟ ಮಾಡ್ಬೇಕಂದ್ರೆ ಮುಂಜಾನೆ ಹಾಕ್ಬಿಡೋದು. ಓಕೆ ಓಕೆ ಓಕೆ. ಎಲ್ಲ ನೀರ್ ಜಾಸ್ತಿ. ಚಾಳ್ನೆಗ ಎಲ್ಲ ಸೋಸ್ಬೇಕು. ಇದ್ರಂದೆಲ್ಲ ನೀರ್ ಹೋಗ್ಬೇಕು. ಓಕೆ. ಎಲ್ಲ ನೀರ್ ಹೋಗ್ಬೇಕು. ಇದ್ರ ಮ್ಯಾಗ ಇಡು, ಎಲ್ಲ ನೀರ್ ಜಾಂತ. ನೀರೆಲ್ಲ ಜಾನ್ ಈಗ ಮಿಕ್ಸಿ ಮಾಡ್ಕೊಳ್ಳೋದು. ಈಗ ಮಿಕ್ಸಿ ಮಾಡ್ಕೊಳ್ಳೋದು. ಆಯ್ತಾ? ಇದು ಹಾಕ್ತೀನಿ. ಎಷ್ಟು ಬಟ್ಲು ಇದು ಅಂದಾಜ? ಒಂದು ಬಟ್ಲ. ಒಂದು ಬಟ್ಲ. ಜರ ದೊಡ್ಡದು ಒಂದು ಬಟ್ಲ. ಓಕೆ. ದಮ್ ಮಾಡದ? ಚಾಲು ಬಂದ್ ಮಾಡೋದು. ಒಮ್ಮೆ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಮಾಡ್ರಿ. ನೋಡ್ರಿ, ಸ್ವಲ್ಪ ಸ್ವಲ್ಪ ಮಾಡೋದು. ಕಾಳು ಉಳಿಬೇಕು ಸ್ವಲ್ಪ. ಹಿಂಗ್ ಕಾಳು ಉಳಿ ಹಾಗಿದ್ರೆ ಇನ್ನೊಂದು ಒಂದ್ಸಲ ಮಾಡೋದು. ಇನ್ನೊಂದ್ ಸ್ವಲ್ಪ ಮಾಡೋದು. ಯಾಕಂದ್ರೆ ಬ್ಯಾಳಿ ಬೆಳೆಯವಲ್ಲ, ಯಾವ್ದೇ ಕಾರಣಕ್ಕೂ ಸಣ್ಣ ಆಗ್ಬಾರ್ದು, ಕಾಳು ಉಳಿಬೇಕು. ಓಕೆ. ಇನ್ನೊಂದ್ಸಲ ನೋಡಿ, ಸ್ವಲ್ಪ ಬ್ಯಾಳಿ ಕಾಳು ಕಾಣಿಸ್ಬೇಕು. ಅರ್ಧ ಬ್ಯಾಳಿ ಕಾಣಿಸ್ಬೇಕು. ನೋಡಿ, ಅರ್ಧ ಮುರ್ದ ಬ್ಯಾಳಿ ಕಾಳು ಕಾಣಿಸೋ ತೆಗಿ. ಸರಿ ಮಮ್ಮಿ, ಈಗ ಪೂರ್ಣಾವಳಿ ಮಾಡಕ್ಕೆ ಏನೇನ್ ಬೇಕು ಹೇಳ್ತಿ?
ಈಗ ಈ ಪುನ್ನಾಳ ಮಾಡಕ್ ಏನ್ ಬೇಕಂದ್ರ ಉಪ್ಪ ಅರಿಶಿಣ ಪಾನಕ ಜೀರಿಗೆ ಸಾಸಿವೆ ಹಿಂಗ ಹಸಿಮೆಣಸಿನ್ಕಾಯಿ ಇದ್ರಾಗ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತ ಅಲ್ಲ ಶುಂಠಿ ಹಸಿ ಶುಂಠಿ ಕುಟ್ಟಿ ತೊಗೊಂಡಿನಿ ಮತ್ತೆ ಸ್ವಲ್ಪ ಕರಿಬೇವ ಕೊತ್ತಂಬರಿ ಮತ್ತೆ ಉಳ್ಳಾಗಡ್ಡಿ ತಪ್ಪ ಕೈ ತವಿ ಒಂದ್ ಸ್ವಲ್ಪ ಜಾಡದಲ್ಲ ಕಾಯ್ಬೇಕು ಸ್ವಲ್ಪ ಎಣ್ಣೆ ಕಾಯ್ಬೇಕು ಸ್ವಲ್ಪ ಎಣ್ಣೆ ಕಾಯ್ಬೇಕು ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಪಲ್ಯಕ್ಕ ಎಣ್ಣೆ ಕಾಯ್ದದ ಈಗ ಏನಾಗ್ತದೆ ಫಸ್ಟ್ ಈಗ ಸಾಸಿವೆ ಜೀರಿಗೆ ಸಾಸಿವೆ ಓಕೆ ಚುಟ್ಟು ಚುಟ್ಟು ಅನ್ಬೇಕಿಲ್ಲ ಹಿಂಗೆ ಚುಟ್ಟು ಅನ್ಬೇಕು ಈಗ ಏನಾಗ್ತದ ಈಗ ಹಾಕ್ತೀವಿ ಕರಿಬೇವು ಹಾಕ್ತೀವಿ ಫಸ್ಟ್ ಕರಿಬೇವು ಇದು ಕರಿಬೇವು ಗ್ಯಾಸ್ ಸ್ವಲ್ಪ ಸಣ್ಣ ಮಾಡೋದು ಸ್ವಲ್ಪ ಗ್ಯಾಸ್ ಸಣ್ಣ ಮಾಡೋದು ಈಗ ಇದು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿಲ್ಲ ಕುಟ್ಟಿದ್ದು ಇದೆಲ್ಲ ಹಾಕೋದು ಈಗ ಇದ್ರಾಗ ಒಂದಿಟ್ಟು ಹಿಂಗೆ ಹಾಕೋದು ಸ್ವಲ್ಪ ಹಿಂಗ ಅದ್ರಾಗ ಅರಿಶಿಣ ಸ್ವಲ್ಪ ಅರಿಶಿಣ ಸ್ವಲ್ಪ ಇರುವಾಗೆ ಇದ್ರಾಗ ಉಳ್ಳಾಗಡ್ಡಿ ಹಾಕೋದಿಲ್ಲ ಉಳ್ಳಾಗಡ್ಡಿ ಅಜ್ಜಿಬತ್ ಹಾಕೋದಿಲ್ಲ ಪುನ್ನಾವಳಿ ಹಳಸ್ತಾವ ಉಳ್ಳಾಗಡ್ಡಿ ತಪ್ಪಲ್ ಹಾಕ್ಬೇಕು ಏನೂ ಆಗಲ್ಲ ಟಿಕಾಸ್ಬೇಕು ಅಂದ್ರೆ ಉಳ್ಳಾಗಡ್ಡಿ ಹಾಕ್ಬಾರ್ದು ಉಳ್ಳಾಗಡ್ಡಿ ತಪ್ಪಲ್ ಹಾಕ್ಬೇಕು ಈಗ ಇದ್ರಾಗ ನಾವು ಏನು ಹಾಕೋದು ಉಳ್ಳಾಗಡ್ಡಿ ತಪ್ಪಲ ಹಾಕೋದು ಓಕೆ ಉಳ್ಳಾಗಡ್ಡಿ ತಪ್ಪಲ ಹಾಕೋದು ಇದು ಭಾಳ ಬೇಯಿಸೋದಿಲ್ಲ ಹೌದಿಲ್ಲ ಸ್ವಲ್ಪ ಸುಮ್ಮನೆ ಹಿಂಗೆ ಸ್ವಲ್ಪ ಎಣ್ಣೆಗೆ ಹಿಂಗಿರುವಾಗ ಈಗೇನು ಹಾಕ ಮಮ್ಮಿ ಈಗ ಮಿಕ್ಸರ್ ಮಾಡಿದ ಬ್ಯಾಳಿ ಹಾಕ ಓಕೆ ಬಹಳ ಉಗಡೇನಿಲ್ಲ ಬಹಳ ಸೂಪ ಇದು ಪಲ್ಯ ಹೆಂಗೆ ಮಾಡೋದು ಚಂದನು ಹತ್ಕೋಬೇಕು ಹಿಂಗೆ ತಿರ್ಗಸ ಇದಕ್ಕೆ ಈಗ ಉಪ್ಪು ಹಾಕ ತೋರಿಸ್ತೀನಿ ಈಗ ಉಪ್ಪು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದು ಮತ್ತೊಂದು ಸ್ವಲ್ಪ ಹಿಂಗೆ ಇದಕ್ಕೆ ಸ್ವಲ್ಪ ಲಿಂಬಿಕಾಯಿ ಹಾಕಬೇಕು ಅಂದ್ರೆ ಟೇಸ್ಟ್ ಬರ್ತದೆ ಟೇಸ್ಟ್ ಸಲುವಾಗಿ ಸ್ವಲ್ಪ ಲಿಂಬಿಕಾಯಿ ಹಾಕಿ ಸ್ವಲ್ಪ ಒಂದು ಅರ್ಧ ಲಿಂಬಿಕಾಯಿ ಹಾಕೋದು ಓಕೆ ಈಗ ಚೆನ್ನಾಗಿ ಉಮ್ಗಾಯಿಸೋದು ಉಳ್ಳಾಗಡ್ಡಿ ತಪ್ಪಲಿ ಇದ್ರೆ ಭಾಳ ಚಲೋ ಒಂದ್ ಹೇಳಕ್ ಇರ್ಲಿಲ್ಲ ಅಂದ್ರ ಭರ್ಪೂರ್ ಕೊತ್ತಂಬರಿ ಹಾಕಿ ಭರ್ಪೂರ್ ಕೊತ್ತಂಬರಿ ಹಾಕಿ ಮುಚ್ಚಿಡೋಣ ಈಗ ಸ್ವಲ್ಪ ಉಮ್ಗಾಯ್ಬೇಕಿದು ಉಮ್ಗಾಯ್ಬೇಕು ಹಸಿ ಇರಬಾರ್ದು ಈಗ ಸ್ವಲ್ಪ ಮುಚ್ಚಿಡ್ತೀವಿ ಒಂದ್ 5 ನಿಮಿಷ 5 ನಿಮಿಷ ಉಮ್ಗಾಯ್ಲಿಕ್ಕೆ ಬಿಟ್ಟು ಆದ್ರ ನಡು ನೀವು ನೋಡೋದು ತಿರ್ಗಿಸ್ ನೋಡೋದು ಯಾಕಂದ್ರೆ ತೆಳಗ್ ಹೊತ್ತಬಾರ್ದು ಈಗ ನಾವು ಆಗ್ಯದೇನು ಒಂದು 5-6 ನಿಮಿಷ ಆಗಿದೆ ಈಗ ನಾವು ನೋಡೋಣ ಉಮ್ಗಾಯ್ಬೇಕು ಮಸ್ತ್ ಪೈಕಿ ಉಮ್ಗಾಯ್ಬೇಕು ಈಗ ಉಮ್ಗಂಡದಂತೆ ಉಮ್ಗಂಡ ಇನ್ನೊಂದು ಕಲರ್ ಚೇಂಜ್ ಆಗ್ಯದಲ್ಲ ಗೊತ್ತಾಯ್ತಿಲ್ಲ ಈಗ ನಾವು ಏನ್ ಮಾಡೋದು ಇದಕ್ಕೆ ಲಾಸ್ಟಿಗೆ ನಾವು ಕೊತ್ತಂಬರಿ ಹಾಕೋಣ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಅಂದ್ರೆ ಪುರ್ನಾವಳಿ ರೆಡಿ ಸೊ ಇದು ಉದುರು ಆಗ್ಬೇಕಿದು ಒಂಜೀವ ಆಗ್ಬಾರ್ದು ಉದುರು ಆಗ್ಬೇಕು ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿನಿ ಪುರ್ನಾವಳಿ ರೆಡಿ ಆಯ್ತು ನಾವು ಗ್ಯಾಸ್ ಆಫ್ ಮಾಡಮು ಸೊ ಪುರ್ನಾವಳಿ ರೆಡಿ ಬತ್ತಿ ರೊಟ್ಟಿ ರೆಡಿ ರೊಟ್ಟಿ ಇಲ್ಲ ಅಷ್ಟೇ ದಪಾಟಿ ಇದೆ ಮತ್ತು ಇದು ನೋಡ್ರಿ ಇದು ಪುರ್ನಾವಳಿ ಉಳ್ಳಾಗಡ್ಡಿ ಶೇಂಗಾ ಹಿಂಡಿ ಅಗಸಿ ಹಿಂಡಿ
ಹುಳ್ಬಾಣ ಮೊಸರು ಕರ್ಸಿದ ಅನ್ನ. ಊರ್ ಕಡೆ ಕುಬ್ಸ ಯಾರ್ದ ಕುಬ್ಸ ಇತ್ತಂದ್ರ ಬುತ್ತಿ ರೊಟ್ಟಿ ಬರ್ತಾನೆ ಇರ್ತದ. ನಮ್ಮ ಮನೆಗೂ ಬಹಳ ಬುತ್ತಿ ರೊಟ್ಟಿ ಬರ್ತದ. 10 ದಿನ ಅಡಿಗೆ ಮಾಡೋದೇ ಬೇಡ. ದಪಾಟಿ ತಿನ್ನು ಮತ್ತೇನು ಯಾವ್ದು ಹೋಳಿಗೆದು ಸಜ್ಜಕ್ ಹೋಳಿಗೆ ಮಾಡೋದು. ಸೊ ನೀವು ನೋಡಬಹುದು ಇದು ಎಷ್ಟು ಸಾಫ್ಟ್ ಅವ. ಇದನ್ನು ನೋಡಬಹುದು ಪೂರ್ಣಾವಳಿ. ಮಕ್ಕಳಿಗೆ ಇದೆಲ್ಲ ಒಳ್ಳಿಲ್ಲ ಪೂರ್ಣಾವಳಿ ಅಂದ್ರೂ ಮೊಸರು ಕೊಟ್ರು ಸಾಕು. ಮೊಸರು ಜೋಡಿ ಸಾಸ್ ಕೊಟ್ರು ಸಾಸ್ ಟೊಮಾಟೊ ಸಾಸ್ ಹಚ್ಕೊಂಡು ತಿಂತಾವ. ಸೊ ಎಲ್ಲಾರು ಈಗ ನಮ್ಮ ಮಮ್ಮಿ ಮಾಡಿ ತೋರ್ಸ್ಯಾರ ಹೆಂಗಂತ. ಬಹಳ ಅವಘಡ ಏನೂ ಇಲ್ಲ, ಎಲ್ಲ ಸೋಪಾದ. ನೀವು ಮಾಡ್ರಿ. ನೀವು ಮಾಡ್ರಿ, ಉಣ್ರಿ, ನಮಗ್ ಹೆಂಗ ಕಮೆಂಟ್ಸ್ ಮಾಡಿ ಹೇಳ್ರಿ. ಪುರ್ನಾಳಿನೂ ಮಾಡ್ರಿ, ಮತ್ ಮಾಡಿ ಊಟ ಮಾಡ್ರಿ. ಮತ್ತೆ ನಿಮಗ್ ಬೇಕಾದ್ರೆ ಇದ್ರಾಗ ಮೊಸರುನು ಹಾಕೊಂಡ್ಬಹುದು, ಯಾಕಂದ್ರೆ ತೂತ್ ಸಿಗ್ತದ. ನೀವು ಮೊಸರುನು ಹಾಕೊಂಡ್ಬಹುದು, ತೂತ್ ಸಿಕ್ತಿದ್ರೆ ಇದ್ರಾಗ ಮೊಸರು ಕೂಡ ಹಾಕೊಂಡು ಊಟ ಮಾಡಬಹುದು. ಮತ್ತೆ ಇದನ್ನು ಮಾಡಿ ನೋಡ್ರಿ ಹೆಂಗಾಯ್ತು ನನ್ ಕಮೆಂಟ್. ಮತ್ತ ಯಾರಿಗಾರೆ ಬುತ್ತಿ ಕಟ್ ಕೊಡೋದಿತ್ತು ಅಂದ್ರೆ ಈ ತರ ನೀವು ಮಾಡ್ರಿ. ಮೊಸರು ಹೆಣ್ಮಗಳಿದ್ದಾಳ ಅಂದ್ರ ಅವ್ರಿಗೆ ಉಣಿಸ್ಬೇಕು ನಿಮಗ್ ಅನಿಸ್ತಂದ್ರೆ ಈ ತರ ಅಡಿಗೆ ಮಾಡಿ ಆಕಿ ಉಣಿಸ್ಬಹುದು. ಸೊ ಮತ್ತೆ ನೀವು ಎಲ್ಲಾರು ಮಾಡ್ರಿ, ಹೆಂಗಾಯ್ತು ಹೇಳ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಏನಾರ ಡೌಟ್ಸ್ ಇದ್ರ ನಮಗ ಮತ್ತೆ ಕೇಳ್ರಿ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ನಮಗ ಕೇಳ್ರಿ, ನಾವು ನಿಮ್ಗ ಉತ್ತರ ಕೊಡ್ತೀವಿ. ಹೆಂಗ ನಮಗ್ ಹೇಳ್ರಿ. ಎಲ್ಲರಿಗೂ ಎಲ್ಲಾರು ಒಳ್ಳೇದಾಗಲಿ.